ಅಣ್ಣ ಊಟ ಉಣ್ಣಡಿ ಅಣ್ಣ. ಬ್ಯಾಡಕ ಸುಮ್ಕಿರ್ ಮಗ ಬರಾಗ ಮಾಡ್ಕೊಂಬಂದೆ. ಎಲ್ಗೋದ ಸೋಮಶೇಖರ? ಎಲ್ಲ ಹೋಗನೆ. ಓಲಿ ಬಂದಿದ್ಲಾ ದೊಡ್ಡ ಬುಂಡಿ ಚಿಕ್ಕ ಬುಂಡಿ? ಇಲ್ಲ ಇಲ್ಲ ಬಂದಿಲ್ಲ. ಈಗ ಯಾಕೆ ಬಂದಾಳು? ವಿಷಯ ಗೊತ್ತಿಲ್ವಾ? ಗೊತ್ತಾಯ್ತು ಗೊತ್ತಾಯ್ತು ಕನ್ನಡ ಹೇಳ್ದ ಸೋಮಶೇಖರ. ಜಗಳಕ್ಕೆ ಬಿದ್ದಿದ್ಲಂತಲ್ಲ ರೋಡಲ್ಲಿ ಅಡ್ಡಾಕೊಂಡು. ನಾನು ಇದ್ದೆ. ಏನು ಕೈಲಿ ಬಾಯ್ಲಿ ಅಂತ ಅಡ್ಡದಿಡ್ಡಿ ಮಾತಾಡ್ತಾಳಲ್ಲ. ಸರಿ ಮಗ ಹೇಳು. ಸರಿ ಬಾವನಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಗಕ್ಕಿಲ್ವಾ? ಯಾವ ಬುದ್ಧಿ ಕಲ್ತಾಳೆ ಗೊತ್ತಾ? ಅವ್ಳು ದುರಂಕಾರಕ್ಕೆ ಸರಿಯಾಗಿ ಮಾಡೋಣ ಬಿಡು. ನಾನು ಅಷ್ಟು ಬಂಗೆಯಿಂದ ಹೋಗ್ಬಿಟ್ಟು ಮದುವೆ ಮಾಡ್ಕೊಡ್ರದಕ್ಕೆ ಮದುವೆ ಮಾಡ್ಕೊಡಿ ಅಂದ್ಬಿಟ್ಟು ಎಷ್ಟು ಕೇಳಿದೆ. ನಾನು ಮಾಡಕ್ಕಿಲ್ಲ ಅನ್ಕೊಂಡು ದುರಂಕಾರ ಆಡಿದ್ಲು. ಈಗ ಸರಿಯಾಗಲ್ಲ ಸುಮ್ಕಿರು ಬತ್ತಾಳ ಅವಳೆ ನನ್ನ ಕಾಲ್ಕಟ್ಟಕ್ಕೆ. ಮಗ ನಾನು ಹೇಳೋದು ಕೇಳು. ನೀನು ಅವ್ರು ಬಂದ ತಕ್ಷಣ ಏನಾದ್ರು ನೀನು ಒಪ್ಕೊಬಿಟ್ರೆ ಯಾವಕ್ಕೂ ಪ್ರಜ್ಞೆ ಬರೋಕ್ಕಿಲ್ಲ. ಸರಿಯಾ? ಅಣ್ಣ ಏನು ಹೇಳ್ತಿದ್ದಿ ಅದೇನು ಸರಿಯಾಗಿ ಹೇಳು. ನಾನು ಹೇಳೋದ ಅವಶ್ಯ ಕೇಳು ಮಗ ತಾಳ್ಮೇಲೆ. ಅವ್ರು ಬಂದು ಕೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಒಪ್ಪಬೇಡ. ಗಲ ಕಣ ಇದೇನಣ್ಣ ಹಿಂಗಂತೀಯೇ? ಅವೇನು ಮುದ್ಲಕ್ಷ್ಮಿ ಬಸ್ರಿ ಆಗದೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಣ್ಣ ಮಾಡೋದು? ಚಂದವ ಜನಗಳು ನಮ್ಮನ್ನು ಮಾಡ್ಕೊಳಕ್ಕಿಲ್ವಾ? ಅಲ್ಲಿ ಗಂಟು ಹೋದ ಸುಮ್ ಕುತ್ಕೊಂಡು ನೀನು. ನಾನು ಹೇಳೋದು ಹೊಸಿ ಬಿಗಿಯಾಗಿರು. ಮಾತಾಡ್ಸಕ್ಕೆ ಬರ್ತಾರೆ. ಸರಿಯಾ? ಬಂದೇ ಬರ್ತಾರೆ. ಇವತ್ತೋ ನಾಳೆಕೋ ಬಂದಾಗ ನೀನು ಹೊಸಿ ಘನ ಗಂಭೀರವಾಗಿರು. ಅವತ್ತೊಂದು ದಿವಸಕ್ಕೆ ನೀನೇನೋ ಪ್ರೀತಿಸ್ಕೊಂಡು ಯಾವನ್ ಕೂಟ ಓಡೋಗ್ಬಿಟ್ಟೆ. ಬಂದಾಗ ನ್ಯಾಲಿಲ್ದಾಗ ನಿಂತ್ಕೊಂಡೆ. ಅವನು ಅಪ್ಪನ ಮನೆಗೆ ಸೇರಿಸ್ನಿಲ್ಲ. ಅವ್ವ ಬೈಕೊಂಡು ಆಡ್ಕೊಂಡು ನಿನ್ನ ಮನೆಗೆ ಸೇರಿಸ್ನಿಲ್ಲ. ನಮ್ಮ ಮಾನ ಮರ್ಬದಿ ಕಳ್ದಲ್ಲ ಅಂತ. ಆಗ ನಾನು ಹೊಟ್ಟೆ ಉರ್ಕೊಂಡು ಒಂದು ಅಂಗೈನಾಗ್ಲಾಗ ಜಾಗ ಕೊಟ್ಟೆ ಇದೊಂದು ಗುಡಿಸ್ಲು ಕಟ್ಕೊಳಕ್ಕೆ. ಅದಕ್ಕೂ ಅವಕಾಶ ಮಾಡ್ಕೊಂಡಿಲ್ಲ ಅಂದಿದ್ರೆ ನೀನು ಎಲ್ಲಿ ಹೋಗ್ಬೇಕಾಗಿತ್ತು ಹೇಳು? ಅವತ್ತು ಹೇಳ್ಬೋದಾಗಿತ್ತಲ್ಲ ಅವಳು. ಹೇಳ್ಬಿಟ್ಟು ಒಂದು ಹೊಲನೇ ಕೊಡೋಳು. ಕೊಟ್ಲಾ? ಅದನ್ನ ಮನ್ಸಲ್ಲಿ ಮುಡ್ಗಿರು ಅಂತ ಹೇಳ್ತಾ ಇರೋದು ನಿನಗೆ. ಸರಿಯಾ? ಅವ್ರೇನಾದ್ರು ಕೇಳೋಕೆ ಬಂದಾಗ ಹೊಸಿ ಬಿಗಿಯಾಗಿ ಇರು. ಆಮತ್ ನಿಜ ಕಣ. ಆಮೇಲೆ ನಿನ್ನ ಮಾತು ನಿಜವೇ. ಆವತ್ತು ನನಗೆ ಎಷ್ಟು ಕಷ್ಟ ಇತ್ತು ಹೇಳು. ಇರಕ್ಕೆ ಮನೇನೂ ಇರ್ತಿಲ್ಲ. ನೀನು ಹೆಂಗೋ ಹಂಗಾಗ ಜಾಗ ಕೊಟ್ಟಿದ್ವಿ. ಇವತ್ತು ಒಂದು ಗುಡಿಸ್ಲನ್ನಾರು ಕಟ್ಕೊಂಡು ಕುಂತೀನಿ. ನಮ್ಮ ಅವ್ವನಿಗಂತೂ ನನ್ನ ಮೇಲೆ ಕರುಣೆ ಬರ್ನಿಲ್ಲ. ಇವತ್ತು ಆವತ್ತಿಂದ ನನ್ನ ಮಾತಾಡ್ಸ್ನಿಲ್ಲ. ಅದಕ್ಕೆ ಅನ್ನೋದು ಒಂದು ಪ್ರೀತಿ ಇಲ್ಲ ಅವಳಿಗೆ. ಸರಿಯಾ? ನಾನೇ ಓಲಿ ಅಯ್ಯೋ ನಮ್ಮ ಅಪ್ಪನ ಮನೆ ನಂಟು ಹೊಂಟೋಯ್ತದಲ್ಲ ಅಂದ್ಕೊಂಡು ನಾನು ಆ ಮುದ್ಲಕ್ಷ್ಮಿ ಪೆದ್ಮುಡೆ ಯಾರು ಮದುವೆ ಮಾಡ್ಕೊಂಡರು? ನಾನೇನೋ ಓಲಿ ಅಂದ್ಕೊಂಡು ಮದುವೆ ಮಾಡ್ಕೊಳ್ಳೋದು ನಮ್ಮ ಸೋಮಶೇಖರನ್ಗೆ ಅಂತ ಕೇಳಕ್ಕೆ ಹೋಗಿದ್ಕೆ ನಿನ್ನ ಹೇಗೇತೇನೋ ನನ್ನ ಹೇಗೇತೇನೋ ಹಿಂಗೆ ಬಂದಿದ್ದಾರೆ ಕೇಳಕ್ಕೆ ಅಂತ ಅಂದ್ಲ. ಮತ್ತು ಈಗ ಸೊಸೆಯ ಏನು ಇಲ್ಲಿ ಬಿಕಾರಿ ಮನೆ ತಂದಿದ್ದಾಳು. ಅವ್ರನ್ನೂ ಕೋಟ್ಯಾಧಿಪತಿ ಮನೆ ತರೋಳು. ನಾ ತರೋಳ ಪಟೇಲಪ್ಪನ ಮಗ ಮನೇಲೇ ಎಣ್ಣೆ ಮತ್ತೆ ಹೆಂಗೆ ತಂದ್ಬಿಟ್ಲು. ಅಯ್ಯೋ ಆ ಪ್ಯಾದ ಬಡ್ಡೆ ಇದಂಗೆ ಯಾರೇನು ಕೊಡ್ತಿದ್ರು ಸುಮ್ಕಿರವ. ಅವ್ರೇನೋ ಗತ್ಕೆಟ್ ಬಡ್ಡಿ ಹಾಕ್ಲು ಕೊಟ್ಟವ್ರೆ ಅಂದರೆ ಇನ್ನೊಬ್ರು ಕೊಡ್ತಿದ್ರಾ? ಇವೇನೋ ಮಾತಾಡ್ತವೆ. ಯಾವ್ದಕ್ಕೆ ಪ್ರಯೋಜನಕ್ಕೆ ಬಂದ ಸುಮ್ ಕೂತ್ಕೋ. ಅದಕ್ಕೆ ಸೊಸೆ ಸರಿಯಾಗಿ ಕಲಿಸ್ತಾ ಇರೋದು. ಮಾತಾಡೋದಕ್ಕೇನು ನೀನು ಮಾತಾಡ್ಬೋದು ನಾನು ಮಾತಾಡ್ಬೋದು. ಅಯ್ಯೋ ಸಂಸಾರ ನೆಟ್ಗಾದಾಗ ಅದನ್ನು ಎಲ್ಗೋದನ್ ಸುಮ್ಕಿರ್ ಮಗ. ಅದಕ್ಕೆ ಯಾಕನ ಸೊಸೆ ಕಲಿಸ್ತಾಳೆ ಬುದ್ಧಿ ಯಾಕನ. ಅವಳು ಚಾಟ್ ಚುಟ್ಟಾಗ ಅವಳ್ಯಾಕನ ಏನಣ್ಣ ಏನಂತಿದ್ದಿ? ನೋಡಿ ಇರವ ಇನ್ನೊಸಿ ದಿವಸ ಗೊತ್ತಾಯ್ತದೆ. ಬುಂಡಮ್ಮನ ಬಂಡವಾಳು ಕಲಿಸ್ತಾಳೆ ಬಂದವಳೆ ಸೊಸೆ ಕಲಿಸ್ತಾಳೆ ಸುಮ್ಕಿರು. ಅದು ಏನು ಬಿಡ್ಸಿ ಹೇಳು ನನಗೆ ಅರ್ಥ ಆಗಕ್ಕೆ. ಇನ್ನು ಮುಂದೆ ಹಿಂಗೆ ಸುತ್ತಿ ಬಾಳಿಸಿ ಹೇಳಿದ್ರೆ ಅಯ್ಯೋ ಅವೈದ ಜವರ ಎಷ್ಟೊತ್ನಲ್ಲಿ ಇವ್ರ ಮನೆ ಒಳಗೆಯ. ಅಣ್ಣ ಏನು ಹೇಳ್ತಿದ್ದಿ ನೀನು? ಅಲ್ಲ ಹಿಂಗೆ ಹೇಳ್ತಿದ್ದೀರಣ್ಣ? ಹೊತ್ತೊಂದು ಸಂದೆ ಅಟ್ಟಿ ಬಾಗ್ಲೆಲ್ಲ ಅವ್ರ ಜಗ್ಲಿ ಮೇಲೆ ಕುತ್ಕೊಂಡು ಕಾಲ ಕಳಿತಾನೆ ಕಣ್ಮಗ. ಅವತ್ತು ನಾನು ಯಾತ್ಕೋ ಆ ಕಡೆಗೆ ಹೋಗಿವ್ನಿ. ಮನೆ ಒಳಗಿಂದ ಯಾರೂ ಇಲ್ಲ ಕಣ್ಮಗ. ಯಾರೂ ಇಲ್ಲ. ಗುಂಡಿನೂ ಇಲ್ಲ ದೊಡ್ಡ ಗುಂಡಿನೂ ಇಲ್ಲ. ಯಾರೂ ಇಲ್ಲ. ಇನ್ನು ನನ್ನ ತಮ್ಮ ಬಡಿಯದ ನಿನ್ನ ತಮ್ಮ ಅವನೆಲ್ಲ ಗೋಲಿಕೆ ಕರ್ಕೊಂಡು ಬೀದಿ ಪಾದಿ ಕೂತಿರ್ತಾನೆ. ಅವನಿಗೇನು ಜವಾಬ್ದಾರಿ ಇದ್ದದ? ಅಯ್ಯೋ ಟು ಅವನು ಹಂಗೆ. ಇವಳು ದೊಡ್ಡ ಬುಂಡಿ ಚಿಕ್ಕ ಬುಂಡಿ ಎಲ್ಲ ಹೊಲ್ತಕ್ಕೆ ಹೋಗಿದ್ರು. ಇವ್ನು ಕತ್ತೆ ಮೇಯ್ಸಕ್ಕೆ ಹೋಗಿದ್ದ. ಒಳ್ಳೆ ಸರಿಯಾಗಿ ತಗೊಂಡೋಳ ಕತ್ತೆ ಮೇಯ್ಸಕ್ಕೆ ಮಗನಿಗೆ. ಕತ್ತೆ ಮೇಯ್ಸಕ್ಕೆ ಅವ್ನು ಹೋಗಾನೆ. ಇವನು ಒಳಗಿಂದ ಬಂದ ಇನ್ಗುಟ ಅವಳು ಬತ್ತಾವಳು ಸೊಸೆ. ಏನೋ ಸಮಾಚಾರ ನಡೀತದೆ. ಇವತ್ತಲ್ಲ ನಾಳೆ ಅದು ಬೀದಿಗೆ ಬರ್ತದೆ ಮಗ. ನೋಡಿ ಸುಮ್ಕಿರು. ಅವಳು ಮಾನ ಮರುವದಿ ಅನ್ಕೊಂಡು ಏನು ನಾಳೆ ಸರಿ ಮಾನ ಮರುವದಿ ಅಂತಿದ್ಲಲ್ಲ. ಗೊತ್ತಾಯ್ತ ಸುಮ್ಕಿರು. ಕಲಿಸ್ತಾರೆ ಬುದ್ಧಿಯ ಕಲ್ಸವ್ರೆ ಹುಟ್ಟವ್ರೇಕಂತೆ. ಸೇರಿರೋಳು ಒಳ್ಳೆ ಚೆನ್ನಾಗಿ ಸೇರೋಳೆಕ ಸುಮ್ಕಿರು. ಹುಡಿಕಂತ ಅಡಿಕಂತ ಚೆನ್ನಾಗಿರೋಳೆ ತಂದವ್ರೆ. ಅಲ್ಲ ಕಣ ಇದೇನು ಹಿಂಗಂತಿದೆ ಬೆಣ್ಣ ಹಂಗ ಅಲ್ವಂತಾರಣ ಒಳ್ಳೆ ಹೆಣ್ಣಂತೆ. ಅಲ್ಲ ಇವನಕ್ಕೆ ಇವ್ನು ಜಾವ್ರ್ಯಾಕೆ ಅಲ್ಗೋದನು? ಎಲ್ಲರೂ ಬುಡ್ಸಿ ಹೇಳು ನಿನಗೆ. ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಯಾಕೆ ಹೋದನು ಅಂದರೆ ಮಾಡ್ಕೊಂಡವನ ಅದು ಹೋಯ್ತಾನೆ. ಯವಿ ಅಲ್ಲ ಕನ್ನಡ ಹಂಗ ಬುದ್ಧಿ ಕಲ್ತಿರೋದು. ಇವಳು ಜ್ಞಾನಿಲ್ಲ ಬುಂಡಿಗೆ ಹೆಂಗೆ ಇರ್ಸ್ಕೋಬೇಕು ಅವಳನ್ನ ಅಂತ ಅಂತಿದ್ರೆ ಅವಳು ಯಾಕಂಗೆ ಬಿಡ್ತಿದ್ಲು? ಕಾಣೆ ಕಣಪ್ಪ ಕಾಣೆ ಈ ಬುದ್ಧಿ ಕಲ್ತಿದ್ದಾಳ. ಮತ್ತೆ ನಮ್ಮ ಮನೆಗೆ ಮದುವೆ ಮಾಡಕ್ಕೆ ಯಾಕೆ ಅಂತಿದ್ಲು? ಅಗತ್ ಕೆಟ್ಟವ್ರ ಮನೆಯಿಂದ ಎಂಟಕ ಬಂದ್ಬಿಟ್ಟು ಇವತ್ತು ಹಿಂಗೆಲ್ಲ ಆಯ್ತದೆ ಅಂದಮೇಲೆ ನಮ್ಮ ಮನೆ ಮದುವೆ ಮಾಡಿದ್ರೆ ನಾನು ಅಪ್ಸೋಸೆ ಅಂತ ಚೆನ್ನಾಗಿ ನೋಡ್ಕೊತಿಲ್ವಣ. ಈಗ ನಾನು ನೋಡ್ಕೊಳಕ್ಕೆ ಯಾಕಣ್ಣ ನನಗೆ ಈಗ ನಾನು ಯಾಕೆ ನೋಡ್ಕೊಳ್ಳೋಣ? ಬಂಗಾರ ಮಾಡಬೇಕು. ಓ ಬಂಗುದು ಹೆಂಗಾರೆ ಆಲಿ ಸರಿಯಾ? ಕೇಳಕ್ಕೆ ಬಂದಾಗ 10 ಎಕರೆ ಆಸ್ತಿ ಬರೀ ನನ್ನ ಮಗನ ಹೆಸ್ರಿಗೆ. ಆಮೇಲೆ ಮದುವೆ ಮಾಡ್ಕೊತೀನಿ ಅನ್ನೋ ಒಪ್ಪಬೇಡ ಯಾವುದೇ ಕಾರಣಕ್ಕೂ. ಹಂಗೂ ನಿನ್ನ ಕಾರಣ ಅವ್ರು ಕಟ್ಟಬೇಕು. ಸರಿಯಾ? ಬರ್ತಾರೆ ಇವತ್ತು ನಾಳೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಒಪ್ಪಕ್ಕಂತೂ ಹೋಗ್ಬೇಡ. ನಾವು ಮಾಡ್ಕೊಳಕ್ಕಿಲ್ಲ ಮದುವೆ. ನನ್ನ ಮಗನೇ ಮಾಡೋಣಂತ ಏನು ಸಾಕ್ಷಿ ಇದಕ್ಕೆಲ್ಲ ನಮಗೆ ತಲೆ ಕೊಡೋಕೆ ಆಯ್ಕಿಲ್ಲ. ನಾವು ಯಾರೋ ಮಾಡಿರೋ ತಪ್ಪಿಗೆ ನನ್ನ ಮಗನ ಯಾಕೆ ಶಿಕ್ಷಿಸ್ತಾನೆ ನಾನು? ಆಯ್ಕಿಲ್ಲ ಅನ್ನುವಾಗ ಆಯ್ಕಿಲ್ಲಾನು ಆಗಿದ್ದಿಲ್ದಾನೆ ಬರೀನೇ ಬೇಕಾಯ್ತದೆ ಆಸ್ತಿಯ. ಆಗೊಂದು 10 ಎಕರೆ ಜಮೀನು ಸಿಕ್ಕರು ಎಷ್ಟು ಆಸೆ ನಿನಗೆ? ಒಪ್ಪಳಣ ಆಸ್ತಿ ಬರೀ ಒಪ್ಪಳ ಒಪ್ತಾನೆಯಾ?
ನೀನು ಒಳ್ಳೆ ಸರಿ ಬಿಡು ಏನು ಧರ್ಮಕ್ಕೆ ಬದಿ ಕಣ್ಲಕ್ಕೆ ಒಪ್ಪಳ ಒಪ್ಪೆ ಕನಂಗನ್ನು ಹಂಗ ಬಿಡೋಣ ನಾನು ಹೊಸಿ ಬಿಗಿಯಾಗೆ ಇರ್ತೀನಿ ಕಣ ಅವ್ಳು ಬಂದಾಗ ಹೊಸಿ ನಾನು ಬಿಗಿಯಾಗೆ ಇರ್ತೀನಿ. ಅದನ್ನೇ ಹೇಳೋದು ನಾನು ಹೊಸ ಬಿಗಿಯಾಗಿ ನನ್ನ ಮಗ ಮಾಡೋಣ ಅಂತ ಏನು ಸಾಕ್ಷಿ ಯಾರೋ ಮಾಡಿರೋ ತಪ್ಪಿಗೆ ನನ್ನ ಮಗಿನ ಮೇಲೆ ಕೇಳ್ತಿದ್ರಲ್ಲ ಸರಿಯಾ ಅನ್ಕೊಂಡು ಏನೇನಾರು ಹೇಳು ನೀನು ಒಪ್ಪಡೆ ಯಾವ್ದಕ್ಕೂ. ಸರಿ ಬಿಡೋಣ ನಾನೇ ಕೊಪ್ಪನೆ ಸರಿ ಬಿಡು. ಓ ಮಾವ ಬಾಪ ಬಾಳಿಮಯ್ಯ ಎಲ್ಗೋಗಿದ್ದಪ್ಪ ಎಲ್ಲ ಹೋಗಿದ್ದ ಕಣ್ಮವ ಎಷ್ಟೊತ್ತ ಬಂದ್ರಿ? ಸುಮಾರು ಹೊತ್ತಾಯ್ತು ಕಲ ಬಂದು ನಿನ್ನೆ ನೋಡ್ಕೊಂಡು ಹೋಗೋದಂತ ಬಂದೆ. ಎಲ್ಲಿಗೆ ಗೊತ್ತು ಏನು ರೋಡಲ್ಲಿ ನಿಲ್ಸ್ಕೊಂಡು ಹೋಯ್ತಾಳಲ್ಲ ಮಾನ ಮರೋದಿ ಕಳಿತಾಳಲ್ಲ ಎಷ್ಟು ದುರಾಕಾರ ಇರೋದು ನೋಡ್ಲ ಮಗ. ಮದುವೆ ಆದ್ರೂ ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬಿಡ ಸರಿಯಾ? ಯಾರಮ್ಮವ ಇನ್ಯಾರನ್ಲ ಇದೊಳ್ಳೆ ಸರಿ ಆಯ್ತಲ್ಲ ಆ ಬುಂಡಿಯ ಅಲ್ಗಾಡ್ಸ್ಬೇಕು ನೀನು ಒಪ್ಪೆಡ್ದು ಅಷ್ಟು ಸುಲಭವಾಗಿ ಮದುವೆಗೆ ಒಂದು 10 ಎಕರೆ ಬರೀಲಿ ಆಸ್ತಿ ಆಮೇಲೆ ಆಯ್ತೀನಿ ಮದುವೆಯಾನು ಹೆಂಗೋ ನಿನ್ನ ಕಾಲನೇ ಕಟ್ಟಕ್ಕೆ ಬರ್ನೇಬೇಕು ಕಣ. ಹ್ಞೂ ಕೊಡ್ತಾರೆ ಹೆಂಗೋ ಬಿಡೋತಂಗೆ ಮದುವೆನೇ ಮಾಡ್ಕೊಡ್ಲಿ. ನೋಡು ನೀನೇನಂದೆ ಅವನೇನಂತ ಇದ್ದಾನಂತೆ. ಓ ಅಲ್ಲಕರ ಸೋಮಶೇಖರ ನಿನ್ಗೆ ಬುದ್ಧಿಲ್ವಲ್ಲ ನಿನಗೆ ಹಿಂಗಾದ್ರೂ ನೀನು ಉದ್ಧಾರ ಆಗ ಬುದ್ಧಿ ಕಲಿದೆ ಯಾವಾಗ? ನಾನು ಹೇಳ್ದಷ್ಟು ಕೇಳಲ್ಲ ಬಾಯಿ ಮುಚ್ಕೊಂಡು ಆಯ್ತದ ಏನು ಹೇಳ್ಮವ ಅದೇ ಇನ್ನೇನು ಹೇಳೋಣ ನಾನು ಇನ್ನೇನಪ್ಪ ಹೇಳಾನೆ ಅವ್ರೇನಾರೇ ಮದುವೆ ಮಾಡೋಕ್ಕೆ ಅಂದ್ಬಿಟ್ಟು ಕೇಳಕ್ಕೆ ಬಂದರೆ ನಾನು ಆಯ್ಕಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನ್ನು ಸರಿಯಾ? ಅಲ್ಲ ಒಂದು ನೆನೆದು ಸೊಪ್ಕೊಬಿಟ್ಟು ಬೀದಿಲಿ ಇವತ್ತಿಲ್ಲ ಅಂದರೆ ಬಿಟ್ಟಲ್ಲ ಅಯ್ಯ ಏನು ಮಾಡ್ಕೊಂಡಾರು ನಿನ್ಗೆ ಗಂಡ್ಸಲ್ಲ ನೀನು ಹಿಂಗೆ ಎದ್ರಕೊಂಡ್ರೆ ಆಯ್ತು. ಅದಕ್ಕೆ ಮತ್ತೆ ಅವಳು ಹುಲಿ ಆಡಂಗೆ ಆಡೋದು ಬುಂಡಿ ಏನಷ್ಟು ಕೇಳಿ ಅವನು ಮಗನು ಹೊಸಿ ಬಿಗೆಗೆ ಇರ್ರಿ ಇವತ್ತು ನಾಳೆಕೋ ಬತ್ತಾಳೆ ಬಂದಾಗ ಆಯ್ಕಿಲ್ಲ ಅಂತ ಅನ್ನಿ ಆಮೇಲಿಂದ ಗ್ವಾಗೇರಿಲಿ ಹೊಸಿಯ ಗ್ವಾಗೇರ್ಬಿಟ್ಟು ಒಂದು 10 ಎಕರೆ ಜಮೀನು ಬರೀ ಆಮೇಲೆ ಆಯ್ತಿನೇನು ಏನು ಮುಲಾಜಿಲ್ಲ ಕತೆ ಯಾರ ಅಪ್ಪಂದೇನು ಕೊಟ್ಟಿಲ್ಲ ಏನಾದ್ರು ಅಪ್ಪನಟ್ಟಿಂದ ಏನು ಒತ್ಕೊ ಬಂದಿಲ್ಲ ಅವಳು ನಮ್ಮ ಅಪ್ಪನಟ್ಟಿ ಆಸ್ತಿಯಿಂದನೇ ಅವಳು ಸಂಪಾದನೆ ಮಾಡಿರೋದು ಕತೆ ನೀವು ತಲೆಗೆಡ್ಸ್ಕೊಬೇಡಿ ಹಂಗನ್ನೋದು ಕಲೀರಿ ನೀವು ಸರಿಯಾ? ನಿಮ್ಮ ಒಳ್ಳೇದು ಕೇಳ್ತೇವ್ನಿ ಕೇಳ್ದಿರವ ನಮಗೇನು ಏನೋ ನನ್ನ ತಂಗಿ ಚೆನ್ನಾಗಿರ್ಲಿ ನನ್ನ ತಂಗಿ ಮಗ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹಂಗಂತೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಆಯ್ತು ಬಿಡ್ಮವ ನೀನು ಹೇಳ್ತೀರ ನಮ್ಮ ಒಳ್ಳೇದ್ಕಲ್ವಾ ಹಂಗಂತೀರಿ ಬಿಡು ಏನತ್ತೆ ಹೆಂಗಿದ್ರು ನನಗೆ ಮದುವೆ ಮಾಡ್ಕೊಡೋದಲ್ವ ಅವಳನ್ನ. ಸರಿ ಬಿಡೋಣ ಎದ್ ನಡಿ ಊಟ ಮಾಡಿ ಒಂಚೂರ. ಬೇಡ ಕಣವ ಬೇಡ ನೀವು ನಿಮ್ಮ ಹೊತ್ತಿಗೆ ಬೈತಾಳೆ ಹೋಯ್ತೀನಿ ಮತ್ತೆ ಎಲ್ಲೋದ್ನೋ ಸುತ್ತಾನೆ ಊರು ಅನ್ಕೊಂಡು ಬೈತಾಳೆ ಕಣವ. ಸರಿ ಅಣ್ಣ ಆಯ್ತು ಅಷ್ಟು ಅಷ್ಟು ಮಾಡಿ ಮತ್ತೆ ಬರ್ತೀನಿ ನಾನು ಗೊತ್ತಾಗ್ತದೆ ಹೋಯ್ತೀನಿ ನಾನು ಬಂದರೆ ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಹೋಗಬೇಡಿ ಸರಿಯಾ? ಸರಿ ಅಣ್ಣ ಆಯ್ತು ಮಾವು ಹೇಳ್ತಿರೋ ಸರಿನೇ ಅಲ್ವಾ? ಯಾಕೋ ಮಾವು ಹೇಳ್ತಿರೋ ಸರಿ ಅನ್ಸಕ್ಕಿಲ್ಲ ಕಣವ ಅದೇ ಹಾಕ್ಬೇಕು ಏನೋ ಅವ್ರ ಆಸ್ತಿಯಿಂದ ನಾವು ಬದುಕಬೇಕಾ ನಾವೇ ಸಂಪಾದನೆ ಮಾಡೋದಪ್ಪ. ಇಲ್ಲ ಕೂತ್ಕೋ ಏನಾರ ಅಪ್ಪನ ಮನೆದು ಕೊಡ್ತಾರ ನಮ್ಮ ಅಪ್ಪನ ಕಲ ನಮ್ಮ ಅಪ್ಪನ ಮನೆದು ಆಸ್ತಿ ಕೊಡ್ತಿರೋದು ಬಾಯಿ ಮುಚ್ಕೊಂಡು ಕೂತ್ಕಲ್ಲ ನೀನು ತಲೆಗೆಡ್ಸ್ಕೊಬೇಡ ನೀನು ಹೇಳ್ದಷ್ಟು ಕೇಳ ಜಾಸ್ತಿಯಾಗಿ ತಲೆಗೆಡ್ಸ್ಕೊಂಡು ನೀನು ಕೊಡ್ಲತ್ತೆ ತಲೆಗೆಡ್ಸ್ಕೊಬೇಡ ನೀನು ಸರಿಯಾ? ಏನು ಧರ್ಮಕ್ಕೆ ಬುದ್ಧಿ ಕಳ ಕೊಡಕ್ಕಿಲ್ಲ ಸುಮ್ಕಿರು ನಾನು ಮಾತಾಡ್ತೀನಿ ನೀನು ಯಾವತ್ತೂ ತಲೆಗೆಡ್ಸ್ಕೊಬೇಡ ಸುಮ್ಮನಿರೋದು ಕಲಿ ನೀನು. ಸರಿ ಆಯ್ತು ಬಿಡವ ಹೆಂಗೋ ಮಾಡು. ಸರಿ ಮತ್ತೆ ಊಟ ಉಂಡಿ ಅಪ್ಪ ಕೊಡೋಣ. ಏನು ಮಾಡಿದ್ದೀವ? ಹಿಪ್ಪು ಸಾರು ಮಾಡಿನಿ ಕಣವ. ಸರಿ ಕೊಡು ಒಂಚೂರ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.